ಮಾತಾಡೋದು ಅಂತ ಹೇಳ್ತಾರ ಆ ತುಕಾಲಿಗೆ ಫಿಲಂ ಬಂದು ನೋಡ್ಕೊಳ್ಳಿ ಸರ್. ಫಸ್ಟ್ ಅವ್ನಿಗೆ ಸರ್ ಫಿಲಂ ಅಣ್ಣವ್ರು ಹೇಳಿರೋದೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲಾನು ಏನ್ ಹೇಳೋಣ ಪರ್ತಾಗಿ ಅರ್ಥ ಮಾಡ್ಕೋಬೇಕು ಸರ್. ಅವ್ರು ಒಂದು ಮಾತು ಮಾತ್ರ ಅರ್ಥ ಮಾಡ್ಕೊಂಡಾರೆ. ಆ ತುಕಾಲಿಗೆ ಹೇಳ್ತಾ ಇದ್ದೀನಿ ಸರ್. ಅವನ ಹೇಳ್ತಾರ ಹಾವು ಇದಾಗೈತೆ ಬ್ಯಾನ್ ಮಾಡಿ ಅಂತ ಹೇಳಿದಾರ. ಆ ತುಕಾಲಿಗೆ ಹೇಳ್ತಾ ಇದ್ದೀನಿ, ಬೇಗ ಮಾಡ್ಕೊಬಿಡಿ. ಅವತ್ತು ಕಾಂತಾರ ಇವತ್ತು ಕಾಟಾರ. ಒಳ್ಳೆ ಕಂಬ್ಯಾಕ್ ಅಂತ ಹೇಳ್ಬೋದು. ಎಷ್ಟೋ ವರ್ಷ ಆದ್ಮೇಲೆ ಬಹುಶಃ ಸಾರಥಿ ಸಂಗೋಲನಾದ್ಮೇಲೆ ಬಾಸ್ ಕನ್ನ ನೀರ್ ಬರ್ತಾರೆ ಆಕ್ಟಿಂಗ್ ಮಾಡಿದ್ರೆ ಅಂದ್ರೆ ಅದು ಬಹುಶಃ ಅದು ಇವರೊಬ್ಬರ ಕೈಲೆ. ನಂಬರ್ 1 ವಿಲನ್ ಆಗಿದ್ದು ಈಗ ಮತ್ತೆ ಬಾಸ್ ಕಂಬ್ಯಾಕ್ ಮಾಡಿದ್ದಾರೆ. ನಂಬರ್ 1 ನೋ ಡೌಟ್. ಮತ್ತೆ ಈ ವರ್ಷ ಹೊಸದಾಗಿ ಮಾಡಿದ್ದಾರೆ. ಇನ್ ಮುಂದೆ ಬರೋ ಸಿನಿಮಾ ಎಲ್ಲಾದ್ರೂ ಸೂಪರ್ ಆಗಿರುತ್ತೆ. ಒಳ್ಳೇದಾಗ್ಲಿ ಬಾಸ್ಗೆ. ಧರ್ಮ ಇಲ್ದೇ ಇರೋ ದೇವಸ್ಥಾನ ಏನಾದ್ರು ಈ ಪ್ರಪಂಚದ ಮೇಲೆ ಇದ್ರೆ ಈ ಸಿನಿಮಾ ಈ ಥಿಯೇಟ್ರು ಹಂಗೆ ನಮ್ಮ ಅಪ್ಪಾಟದ ಮಣ್ಣಿನ ಸಿನಿಮಾ ಕಾಟೇರ. ದುಡ್ಡಿದನ್ ಕುಬೇರ, ದುಡ್ತಿದ್ದಾನೆ ನಮ್ ಕಾಟೇರ. ಜೈ ಕಾಟೇರ. ಸರ್ ಪ್ರತಿಯೊಬ್ಬ ಕನ್ನಡಿಗರು ಸಮೇತ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರಲ್ಲೂ ಒಂದು ಹಂಬಲ್ ರಿಕ್ವೆಸ್ಟ್, ಇಂಥ ಸಿನಿಮಾಗಳನ್ನ ಪೈರಸಿ ಮಾಡಬೇಡಿ. ಜೊತೆಗೆ ಆಲ್ಮೋಸ್ಟ್ ಇವತ್ತಿನ ಟ್ರೆಂಡ್ ನಡೀತಾ ಇರೋದು ಪ್ಯಾನ್ ಇಂಡಿಯಾ ಅಂತ. ಫಸ್ಟ್ ಎಲ್ಲ ಹೀರೋಗಳು ತಿಳ್ಕೊಬೇಕಾಗಿರೋದು ಪ್ಯಾನ್ ಇಂಡಿಯಾ ಅಲ್ಲ, ವೆರಿ ಇಂಪಾರ್ಟೆಂಟ್ ಫ್ಯಾನ್ಸ್ ಅಂಡ್ ಇಂಡಿಯಾ ಅನ್ಬಿಟ್ಟು. ಇಲ್ಲಿ ಫ್ಯಾನ್ಸ್ ಗಳೇನು ಇಷ್ಟಪಡ್ತಾರೆ, ಇಲ್ಲಿ ಜನಗಳಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಸರ್ ದೊಡ್ಡ ಸ್ಟಾರ್ ಗಳೆಲ್ಲ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅವ್ರು ಸ್ಟಾರ್ಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರ ಫ್ಯಾನ್ಸ್ ಗಳ ಕಷ್ಟ. ಯಾಕಂದ್ರೆ ಸರ್ ಪ್ರತಿಯೊಬ್ಬ ಸ್ಟಾರ್ಗೂ ರೈತರ ಮಕ್ಕಳು ಫ್ಯಾನ್ಸ್ ಇದ್ದೇ ಇರ್ತಾರೆ. ಯಾಕಂದ್ರೆ 90% ರೈತರೇ ಇರೋದು ಕರ್ನಾಟಕದಲ್ಲಿ. ಸೊ ಅವ್ರಗಳಿಗೆ ಏನ್ ಬೇಕು, ಅವ್ರು ಬದಲಾಗಕ್ಕೆ ಏನ್ ಬೇಕು, ಅವ್ರನ್ನ ಉದ್ಧಾರ ಮಾಡಕ್ ಏನ್ ಬೇಕು ಅಂತ ಸಿನಿಮಾಗಳನ್ನ ಮಾಡಿ ಅಂತ ಎಲ್ಲಾ ಸ್ಟಾರ್ಗಳು ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ಇವತ್ತು ನಮ್ಮ ಬಾಸು ಆ ಒಂದು ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ನಮ್ಮ ಬಾಸ್ಗೆ ಯಾವಾಗ್ಲೂ ಹಿಂಗೆ ಇಟ್ಟಿರ್ಲಿ. ಅವರು ಮಾಡೋಂಥ ಪ್ರತಿಯೊಂದು ಸಿನಿಮಾ ನಮಗೆ ಪ್ರಸಾದದ ತರ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ ಅಷ್ಟೇ. ರೈತರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ರೈತರು ಬೆಲೆ ಎಲ್ಲೂ ಕೊಡ್ತಿಲ್ಲ ಇವಾಗ ಸಾಮಾನ್ಯವಾಗಿ. ಅದ್ರ ಬೆಲೆ ಏನಂತ ತಿಳಿಸ್ಕೊಂಡಿದ್ದಾರೆ. ಬಾಸ್ ಮೂವಿ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಆಕ್ಟಿಂಗ್ ಸೂಪರ್ ಮಾಸ್. ಬಾಸ್ ಹೇಳೋಕೆ ಆಗಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಇಡೀ ಸ್ಟೈಲ್ ಅವ್ರು ಲಾಂಗ್ ಈ ತರ ಇಟ್ಕೊಂಡಿದಾರಲ್ಲ ಮಚ್ಚು, ತುಂಬಾನೇ ಚೆನ್ನಾಗಿದೆ. ಮಗಳು ಆರಾಧನೆ ಅವರು ಫಸ್ಟ್ ಮೂವಿ ಅವರು ತುಂಬಾನೇ ಮ್ಯಾಚ್ ಆಗ್ತಿದೆ. ನಾವು ಆ ತರ ಹೇಳ್ತಿದ್ರು ಬೇರೆ ಕಡೆ ಬಟ್ ಏಜ್ ಕಮ್ಮಿ ಇದೆ ಆ ತರ ಅಂತ. ಏಜ್ ಏನಿಲ್ಲ, ಬಾಸ್ ಕರೆಕ್ಟ್ ಆಗಿ ಜೋಡಿದ್ದಾರೆ, ಕರೆಕ್ಟ್ ಆಗಿ ಇಟ್ಟಿದ್ದಾರೆ, ಸೂಪರ್ ಆಗಿದ್ದಾರೆ. ಜೋಡಿ ತುಂಬಾನೇ ಚೆನ್ನಾಗಿದೆ. ಮಾಲಾಶ್ರೀ ಮಾಮಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಆರಾಧನಾ ಅವರು ಬಾಸ್ ಬಗ್ಗೆ ಹೇಳೋಕೆ ಆಗಲ್ಲ, ತುಂಬಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಜಾತಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಎಲ್ಲ ಆ ಜಾತಿ ಈ ಜಾತಿ ಅಂತ ಕೆಲ್ಲಸ್ ಮಾಡಬಾರ್ದು, ನಾವೆಲ್ಲ ಒಂದೇ ಜಾತಿ ಅಂತ ತಿಳ್ಕೊಟ್ಟಿದ್ದಾರೆ. ನಾವೆಲ್ಲ ಒಂದೇ ಅನ್ನೋದು ತಿಳ್ಕೊಟ್ಟಿದ್ದಾರೆ. ಮತ್ತೆ ಬೆಳೆ ಅನ್ನಕ್ಕೆ ಏನ್ ಬೆಲೆ ಕೊಡ್ಬೇಕು ಅಂತಾನು ತಿಳ್ಕೊಟ್ಟಿದ್ದಾರೆ. ಒಂದೊಂದು ಭತ್ತದ ಕಾಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಬಾಸ್ ತಿಳ್ಕೊಟ್ಟಿದ್ದಾರೆ. ನಾವ್ ಎಷ್ಟು ಅನ್ನ ಅದೆಲ್ಲ ರೈಸ್ ವೇಸ್ಟ್ ಮಾಡ್ತೀವಿ, ಅದ್ರ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ವೇಸ್ಟ್ ಮಾಡೋಕ್ ಮುಂಚೆ ಯೋಚನೆ ಮಾಡ್ಬೇಕು. ಒಂದು ಭತ್ತ ಸೇವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅನ್ನ ವೇಸ್ಟ್ ಮಾಡೋರ್ಗೆ ಹೇಳ್ತಾ ಇದ್ದೀನಿ ಇದನ್ನ. ಬಾಸ್ ತುಂಬಾನೇ ತಿಳಿಸ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಪಿಕ್ಚರ್. ಬಾಸ್ ಇದೇ ತರ ವರ್ಷಕ್ಕೆ 2 ಸಿನಿಮಾ ಬಂದ್ರು ತುಂಬಾ ರಿಚ್ ಆಗ್ತಾರೆ ಅಂತ ಹೇಳ್ಬೋದು. ಬಾಸ್ ಮೂವಿ ಇದೇ ತರ ಬರ್ಲಿ, ತುಂಬಾ ಖುಷಿ ಆಗ್ತಿದೆ. ಬಾಸ್ ಮೂವಿ 100 ಫುಲ್ ಔಟ್ ಇದಾಗಿದೆ, ತುಂಬಾ ಖುಷಿ ಆಗ್ತಿದೆ. ಇದೇ ತರ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.